ಎಲ್ರಿಗೂ ನಮಸ್ಕಾರ. ನಾನು ಪೂಜಾ. ಇದು ನನ್ನ ಫಸ್ಟ್ ವ್ಲಾಗ್. ಮಾರ್ನಿಂಗಿಂದ ವ್ಲಾಗ್ ಚಾಲು ಮಾಡ್ತಾಯಿದ್ದೀನಿ. ಟ್ಯೂಸ್ಡೇ ಮಾರ್ನಿಂಗ್. ಸೊ 6:30ಗೆ ಎದ್ದದ್ದಾಯಿತು. ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಾದ್ಮೇಲೆ ರಂಗೋಲಿ ಹಾಕ್ತೀನಿ. ರಂಗೋಲಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇವತ್ತು ಮಂಗಳವಾರ ಆದ್ದರಿಂದ ಸ್ವಲ್ಪ ಬೇಗನೆ ಎದ್ದುಬಿಟ್ಟು ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಿದೆ. ಇನ್ನೂ ಆಗಿಲ್ಲ. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಈ ರಂಗೋಲಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ತುಂಬ ದೊಡ್ಡದೇನಲ್ಲ, ಸಿಂಪಲ್ಲಾಗಿ ಹೊಸ್ತಲಿಗೆ ಹಾಕುವಂಥ ರಂಗೋಲಿ ಇದು. ರಂಗೋಲಿ ಹಾಕ್ತಾಯಿದ್ದೀನಿ ಇವಾಗ. ನೋಡಿದ್ರಲ್ಲ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಸ್ವಲ್ಪ ಆಚೆ ಈಚೆ ಹೋಗ್ತಾ ಇರುತ್ತೆ. ಏನಾದರೂ ಮಾತಲ್ಲಿ ತಡವಡಿಕೆ ಆದರೆ ಕ್ಷಮೆ ಇರಲಿ. ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಸ್ನಾನ ಮಾಡ್ಕೋಬೇಕು. ಸ್ನಾನ ಆಯಿತು. ಇವಾಗೆಲ್ಲ ದೇವ್ರ ಪೂಜೆ ಮಾಡಬೇಕು ಅಂತ ಹೂವೆಲ್ಲ ತೊಗೊಂಬಂದಿಟ್ಟಿದ್ದೀನಿ. ಎಲ್ಲ ಮೊದಲಿಗೆ ನಾವು ಹೆಂಗಂದರೆ ಮೊದಲು ದೀಪ ಹಚ್ಬಿಟ್ಟು ಆಮೇಲೆ ನಂತರ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದು. ಇವಾಗ ಆಲ್ರೆಡಿ ವಿಭೂತಿ, ಕುಂಕುಮ, ಅರಿಶಿನ ಎಲ್ಲ ಹಚ್ಚಿದ್ದೀನಿ. ಇವಾಗ ದೀಪ ಹಚ್ಚಿಬಿಟ್ಟು ಹೂವೆಲ್ಲ ಮುಡಿಸಿ ಅದಾದಮೇಲೆ ನಾನೆಲ್ಲ ಮಾಡೋದು, ಅಲಂಕಾರ ಮಾಡೋದು. ಫಸ್ಟ್ ದೀಪ ಆದಮೇಲೆ ಹೂವಿನ ಅಲಂಕಾರ ಮತ್ತು ನಮ್ಮದೇನಿದೆ ಅದು. ಇವಾಗ ಪ್ರತಿಯೊಂದು ಹೂವನ್ನು ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ ನನ್ನ ಮಾತಲ್ಲಿ ಏನಾದರೂ ತಡವರಿಕೆ ಇದ್ದರೆ, ಯಾಕಂದರೆ ನನಗೆ ಅಷ್ಟೊಂದು ಮಾತಾಡಿ ಅಭ್ಯಾಸ ಇಲ್ಲ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಯಾವ ರೀತಿ ಮಾತಾಡಬೇಕಂತನೂ ಅಷ್ಟೊಂದು ನನಗೆ ಗೊತ್ತಿಲ್ಲ. ಎಲ್ಲರೂ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಆದಮೇಲೆ ಮತ್ತು ತಿಂಡಿ ಮಾಡಬೇಕಿತ್ತು ಸ್ವಲ್ಪ. ಇವತ್ತು ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡಿ ಮೊದಲೇ ಪುಳಿಯೋಗರೆ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದ್ದು. ಇವಾಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಪೂಜೆ ಆಗ್ತಾ ಬಂತು. ಅದಾದಮೇಲೆ ಎಲ್ಲ ಇವತ್ತು ನಮ್ಮ ಭಾವನವ್ರು ಇದ್ದಾರಲ್ಲ, ಅವರು ಧರ್ಮಸ್ಥಳಕ್ಕೆ ಹೋಗಿದ್ದರು. ಅವರು ಪ್ರಸಾದ ತೊಗೊಂಬಂದಿದ್ರಲ್ಲ, ಸೊ ಆ ಪ್ರಸಾದನ ದೇವ್ರ ಹತ್ರ ಇಟ್ಟು ಅದಕ್ಕೂ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಹೂವು ಎಲ್ಲ ಹಚ್ಚಿಬಿಟ್ಟು ಇಟ್ಟು ಅದನ್ನು ನಮಸ್ಕಾರ ಮಾಡಿ ಅದಾದಮೇಲೆ ನಾವೆಲ್ಲರಿಗೂ ಪ್ರಸಾದ ಕೊಡೋದು. ಮೊದಲು ಈ ರೀತಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಮತ್ತು ಹೊರಗಡೆ ಎಲ್ಲಾದರೂ ಕೊಡೋದಿದ್ದರೆ ಇದೇ ಥರ ಮಾಡೋದು. ಮೊದಲು ಪೂಜೆ ಮಾಡಿ ಅದಾದಮೇಲೆ ಪ್ರಸಾದ ಹಂಚೋದು. ಸೊ ಇವಾಗ ಪ್ರಸಾದಕ್ಕೆಲ್ಲ ಪೂಜೆ ಮಾಡ್ತಿದ್ದೀನಿ. ನೋಡ್ಬೋದು ಇವತ್ತು ಮಂಗಳವಾರ ಆದ್ದರಿಂದ ಅಷ್ಟದಳ ರಂಗೋಲಿ ಎಲ್ಲರ ಮನೆಯಲ್ಲೂ ಹಾಕ್ತಾರೆ. ಸೊ ನಮ್ಮ ಮನೆಯಲ್ಲೂ ನಾನು ಯಾವಾಗಲೂ ಹಾಕೋದಿದ್ದಂದೆ ರಂಗೋಲಿ ದೇವ್ರ ಮುಂದೆ ಮಂಗಳವಾರ, ಶುಕ್ರವಾರ ಮಾತ್ರ. ಬೇರೆ ಟೈಮ್ನಲ್ಲೆಲ್ಲ ಬೇರೆ ಬೇರೆ ಹಾಕ್ತಿರ್ತೀನಿ. ಬಟ್ ಇವತ್ತು ಮಾತ್ರ ಇದೊಂದು ಹಾಕಿದ್ದೀನಿ. ಸಿಂಪಲ್ಲಾದ ಅಷ್ಟದಳ ರಂಗೋಲಿ ಹಾಕಿದ್ದೀನಿ. ಅದಾದಮೇಲೆ ಒಂದೆರಡು ಅರಿಶಿನ ಒಂದು ಸ್ವಲ್ಪ ಹಚ್ಚಿದ್ದೀನಿ. ಒಂದೆರಡು ಗುಲಾಬಿ ದಳ ಅದ್ರ ಮೇಲೆ ಮಧ್ಯಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಇದಾದಮೇಲೆ ಇವಾಗ ಹೊಸ್ತಲು ಪೂಜೆ ಮಾಡಬೇಕಿತ್ತು, ಮಾಡ್ತೀನಿ. ಹೊಸ್ತಲು ಪೂಜೆ ನೋಡಿ ಹೇಗಿದೆ ಅಂತ ಹೇಳಿ. ಇದು ದೇವ್ರ ಮನೆ ಹೊಸ್ತಿಲು. ದೇವ್ರ ಮನೆ ಹೊಸ್ತಿಲನ್ನು ಅದೇ ಬಟ್ಟೆಯಿಂದ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅದಾದಮೇಲೆ ಸೇಮ್ ರಂಗೋಲಿ ಹೊಸ್ತಲಿಗೆ ಹೇಗೆ ಹಾಕ್ತೀವೋ ಅದೇ ಥರ ಹೊಯ್ಯಿ ಹೊಸ್ತಲಿಗೂ ಹಾಕ್ತಿದ್ದೀನಿ. ಇವಾಗ ಹೂವೆಲ್ಲ ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹೂವಿಟ್ಟು ಮಧ್ಯಕ್ಕೆಲ್ಲ ಹೂವಿಟ್ಟು ಅದಕ್ಕೆ ಮತ್ತು ಹೊಸ್ತಲಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಚ್ಚಿ ಅದಾದಮೇಲೆ ಹೊರಗಡೆ ಪೂಜೆ ಮಾಡೋಕ್ಕೆ ಹೋಗೋದು.
ಸೊ ಇವಾಗ ಹೊರಗಡೆ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಈಗ ಉದ್ದಿನ ಕಡ್ಡಿ ತೊಗೊಂಡು ಬೆಳಗ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಪೂಜೆ. ಹೇಗಾಯಿತು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ನನಗೆ ಅಷ್ಟೊಂದು ಮಾತಾಡಲಿಕ್ಕೆಲ್ಲ ಬರೋದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಹೊಸ್ತಿಲಿಗೆಲ್ಲ ಬೆಳಗ್ತಿದ್ದೀನಿ. ಹೊಸ್ತಿಲು ಪೂಜೆ ಆಯಿತು, ಹೊರಗಡೆನೂ ಬೆಳಕೊಂಬಂದಿದ್ದೀನಿ, ಬಟ್ ಅದು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಧೂಪ ತೊಗೊಂಡು ಧೂಪ ಬೆಳಗ್ತಿದ್ದೀನಿ. ಇದಾಗಿತ್ತು ಇವತ್ತಿನ ಪೂಜೆ. ಮತ್ತು ಈ ಕಡೆ ಹಾಲು ಕಾಸಾಕಿಟ್ಟಿದ್ದೆ, ಆಗಲೇ ಕಾದಾಗಿತ್ತು. ಅದು ಇವಾಗ ಆಗಲೇ ಪುಳಿಯೋಗರೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಕ್ಲಿಪ್ಸ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಪುಳಿಯೋಗರೆ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡ್ತಿದ್ದೀನಿ, ಇನ್ನೂ ಅಷ್ಟೊಂದೇನಿಲ್ಲ. ಮನೆಯಲ್ಲೇ ಇರೋದು 3 ಜನಕ್ಕಾಗೋಷ್ಟು. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಅಡುಗೆ ಎಣ್ಣೆ. ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಶೇಂಗಾ ಇವು 3 ಹಾಕ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಬೇಕಿತ್ತು, ನಾನು ಹಾಕಲಿಲ್ಲ. ಸ್ವಲ್ಪ ಶೇಂಗಾ ಬೀಜ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಕೈ ಆಡಿಸ್ಕೊಂಡು, ಅದಾದಮೇಲೆ MTR ಪುಳಿಯೋಗರೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ಹಾಕ್ತಿದ್ದೀನಿ. ಅದೊಂದು ಫುಲ್ ಪ್ಯಾಕೆಟ್ ಹಾಕ್ತಿದ್ದೀನಿ. ಒಲೆನ ಸ್ವಲ್ಪ ಸಿಮ್ಮಲ್ಲೇ ಇಟ್ಟರೆ ಒಳ್ಳೆಯದು, ಯಾಕಂದರೆ ಇದು ಪುಡಿ ಹಾಕಿದ ತಕ್ಷಣ ಬೇಗ ಕಪ್ಪಗಾಗುತ್ತೆ. ಅದಕ್ಕೆ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ, ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ, ಅದು 3 ಹಾಕಿ ಕೈ ಆಡಿಸ್ಕೊಂಡು ಮತ್ತೆ ಒಲೆ ಮತ್ತೆ ಸ್ವಲ್ಪ ಜೋರು ಮಾಡ್ತಿದ್ದೀನಿ. ಮೊದಲು ಸಿಮ್ಮಲ್ಲಿ ಇಟ್ಟಿದ್ನಲ್ಲ, ಇವಾಗ ಸ್ವಲ್ಪ ಜೋರು ಮಾಡ್ತಿದ್ದೀನಿ. ಮೂರು ಹಾಕಿ ಕೈ ಆಡಿಸಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಇವು 3 ಹಾಕಿ ಕೈ ಆಡಿಕೊಂಡು ಮತ್ತು ಸ್ವಲ್ಪ ಉರಿನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ, ಯಾಕಂದರೆ ಅದು ಬೇಯಬೇಕಲ್ಲ, ನೀರು ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಮತ್ತೆ ಸ್ವಲ್ಪ ಉರಿ ಕಮ್ಮಿಲೇ ಇಟ್ಟಿದ್ದೆ, ನೋಡ್ಬೋದು. ಇವಾಗ ಜಾಸ್ತಿ ಮಾಡಿದೆ. ಅದಾದಮೇಲೆ ಸ್ವಲ್ಪ ಕೈ ಆಡಿಸಿ ಒಂದು ಸ್ವಲ್ಪನೇ ಇದು ಮಾಡಿ ಬಂದ್ ಮಾಡಿದೆ, ಕೈ ಆಡಿಸ್ತಿದ್ದೀನಿ. ನೋಡ್ಬೋದು ಇವಾಗ ತಣ್ಣಗಾಗಿತ್ತು. ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಹಾಕಿ ಅದನ್ನು ಸ್ವಲ್ಪ ಕೈ ಆಡಿಸ್ತಿದ್ದೀನಿ, ಯಾಕಂದರೆ ಅದು ವೈಟ್ ರೈಸ್ ಅಲ್ಲ, ಅದು ಬಿಸಿ ಅನ್ನ. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಅದು ಬಿಸಿ ಇದು ಬಿಸಿ ಆದರೆ ಅಷ್ಟೊಂದು ರುಚಿ ಏನು ಬರಲ್ಲ. ಸೊ ಹಾಗಾಗಿ ಇವಾಗ ಒಗ್ಗರಣೆ ಮಾಡಿದ್ವಲ್ಲ ಅದನ್ನೇ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟು ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದೇ ಬಾಣಲಿಲಿ ಮಾಡ್ತಿದ್ದೀನಿ, ಯಾಕಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ತೆಗೆದಿದ್ದೀನಿ. ಸ್ವಲ್ಪ ಒಗ್ಗರಣೆ ಏನಿದೆ ಅದು ಪುಳಿಯೋಗರೆ ಒಗ್ಗರಣೆ ಸ್ವಲ್ಪ ತೆಗೆದುಬಿಟ್ಟು ಅದರಲ್ಲೇ ಹಾಕಿ ಕೈ ಆಡ್ಕೊಳ್ತಿದ್ದೀನಿ. ಇದು 3 ಜನಕ್ಕಾದರೆ ಸಾಕಾಗುತ್ತೆ, ಇಬ್ಬರು 3 ಕರೆಕ್ಟಾಗಿದೆ. ಸೊ ಹಾಗಾಗಿ ಮತ್ತೆ ಇವಾಗ ಸರ್ವ್ ಮಾಡ್ತಿದ್ದೀನಿ. ಸರ್ವ್ ಮಾಡಿ ಇದಾದಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು, ಸ್ನಾನ ಆದಮೇಲೆ ಪೂಜೆ ಮಾಡಿದ್ದು. ಸೊ ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ನೋಡ್ಬೋದು ಸಿಕ್ಕಾಪಟ್ಟೆ ಸಿಂಕಲ್ಲಿ ಪಾತ್ರೆ ತುಂಬಿದೆ. ನಾನು ರಾತ್ರಿಯೇ ತೊಳೆದಿಟ್ಟಿದ್ದೆ, ಆದ್ರೂ ಇಷ್ಟೊಂದು ಆಯ್ತು. ಇವಾಗ ಪೂಜೆ ಬಳಸ್ತಕ್ಕಂಥ ಅದು ತಟ್ಟೆ ಮತ್ತು ಬಟ್ಲು, ಆಮೇಲೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ತೆಗೆದುಬಿಟ್ಟಿದ್ನಲ್ಲ. ಸೊ ಇವಾಗ ಒಂದು ಸಿಂಕ್ ಆಯಿತು. ಇವನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮೊದಲು ಎಲ್ಲ ಮುಸುರೆಲ್ಲ ತೆಗೆದು ಅದನ್ನ ಸಪ್ರೇಟ್ ಹಾಕಿಬಿಟ್ಟು ಅದಾದಮೇಲೆ ಈ ಥರ ಎಲ್ಲ ಕ್ಲೀನಾಗಿ ತಿಕ್ಕಿ ಅದಾದಮೇಲೆ ನಾನು ತೊಳೆಯೋಕೆ ಇದು ಮಾಡೋದು. ನೋಡ್ಬೋದು ಅದು ತಿಂಡಿ ಆದಮೇಲೆ ಎಲ್ಲ ಬಾಳ್ಲಿಗೆ ಹಾಕಿದ್ನಲ್ಲ ಒಗ್ಗರಣೆದು, ಅದೆಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ತಿಕ್ತಾಯಿದ್ದೀನಿ. ತಿಕ್ಕಾದ್ಮೇಲೆ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ.
ಇದು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ಎಲ್ಲರೂ ನನಗೆ ಇದು ಮಾಡಿ, ಹೆಲ್ಪ್ ಮಾಡಿ ಆಯಿತಾ. ಮಾತಲ್ಲಿ ಅಷ್ಟೊಂದು ಇದು ಇಲ್ಲ, ಇನ್ಮೇಲೆ ಒಂದೊಂದೇ ಕಲಿಬೇಕು. ಇವಾಗ ಮಾಡ್ತಿರೋದಲ್ಲ, ಸೊ ಹಾಗಾಗಿ ಮಾತಲ್ಲಿ ಏನಾದರೂ ಸ್ವಲ್ಪ ತಡವರಿಕೆ ಇದ್ದರೆ ಪ್ಲೀಸ್ ಕ್ಷಮೆ ಇರಲಿ. ಅದಾದಮೇಲೆ ಇದೆಲ್ಲ ತೊಳಿತಾ ಇದ್ದೀನಿ. ಇವಾಗ ತೊಳೆದ್ಬಿಟ್ಟು ಕ್ಲೀನಾಗಿ ಎಲ್ಲ ಅಲ್ಲೇ ಇಡ್ತಿದ್ದೀನಿ. ಗ್ಯಾಸ್ ಕಟ್ಟೆ ಪಕ್ಕ, ಗ್ಯಾಸ್ ಇದೆಯಲ್ಲ ನಮ್ಮದು, ಗ್ಯಾಸ್ ಪಕ್ಕಕ್ಕೇ ಇಡ್ತಿದ್ದೀನಿ. ಎಲ್ಲ ಆದಮೇಲೆ ಇವಾಗ ನೋಡ್ಬೋದು, ಇದು ತುಂಬ ರಾತ್ರಿನೂ ಕ್ಲೀನಾಗಿ ತೊಳೆದು ಮಲಗಿದ್ರೂ ಮತ್ತೆ ಅದು ಎಣ್ಣೆ ಎಲ್ಲ ಜಿಬಿ ಆದಂಗಾಗಿತ್ತು. ಸೊ ಮತ್ತೆ ಇದೊಂದು ಸಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸಿಂಕ್ ಏರಿಯಾನ. ಇದಾದಮೇಲೆ ಫುಲ್ ಎಲ್ಲ ಸೋಪ್ ಹಾಕಿ ತಿಕ್ಕಿ, ಇದಾದಮೇಲೆ ನೀರು ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಲೀನ್ ಆಯಿತು ಆಲ್ಮೋಸ್ಟ್. ಸಿಂಕ್ ಎಲ್ಲ ಕ್ಲೀನ್ ಆದರೆ ಒಂಥರ ಕ್ಲೀನಾಗಿ ಕಾಣುತ್ತೆ. ಇವಾಗ ಬಂದರೆ ನೋಡ್ಬೋದು, ರೂಮೆಲ್ಲ ಫುಲ್ಲು ಮೆಸ್ಸಿ ಆಗಿತ್ತು ನಮ್ಮದು. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಡಚಿ, ಅದಾದಮೇಲೆ ಸ್ವಲ್ಪ ಬೆಡ್ಡೆಲ್ಲ ಸರಿ ಮಾಡಿ, ಬೆಡ್ಡು ಒಂದು ಸರಿ ಇದ್ದರೆ ಇಡೀ ರೂಮೇ ಚೇಂಜ್ ಆಗುತ್ತಂತೆ. ಸೊ ನಮ್ಮದು ಅದೇ ರೀತಿಯೇ, ಬೆಡ್ಡು ಕ್ಲೀನಾಗಿ ಇದ್ಬಿಟ್ರೆ ಇಡೀ ರೂಮೇ ಚೆನ್ನಾಗಿ ಕಾಣುತ್ತೆ. ಅದು ಹೇಗಾದರೆ ಇದ್ರೂ ಪರವಾಗಿಲ್ಲ, ಕ್ಲೀನಾಗಿ ಕಾಣುತ್ತೆ. ಇವಾಗೆಲ್ಲ ತೆಗೆದು ಎಲ್ಲ ಕೊಡುವಿ ಆದಮೇಲೆ ಮತ್ತೆ ರಿಟರ್ನ್ ಒಂದೊಂದೇ ಪಿಲ್ಲೋ ಮತ್ತು ಬೆಡ್ಶೀಟ್ ಎಲ್ಲ ಹಾಕ್ತಿದ್ದೀನಿ. ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ಒಂದೊಂದೇ. ರೂಮ್ ಸ್ವಲ್ಪ ಮೆಸ್ಸಿನೇ ಆಗಿರುತ್ತೆ, ಯಾಕಂದರೆ ಮಾರ್ನಿಂಗ್ ನಾವು ಈ ಕಡೆ ಕಿಚನ್ ಕಡೆ ಬಂದುಬಿಟ್ಟಿರ್ತೀವಲ್ಲ, ಆ ಕಡೆ ಅಷ್ಟೊಂದೇನು ಗಮನ ಹರಿಸ್ಲಿಕ್ಕೆ ಆಗೋಲ್ಲ. ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಮನೆಯಿಂದ ಹೋದ್ಮೇಲೆ ಈ ಥರ ಕ್ಲೀನ್ ಮಾಡಿಕೊಂಡು ಮಾಡೋದು. ಇವಾಗ ರೂಮು ಬೆಡ್ಡೆಲ್ಲ ಕ್ಲೀನ್ ಆಯಿತು. ಬೆಡ್ ಕ್ಲೀನ್ ಆದಮೇಲೆ ಸ್ವಲ್ಪ ಟೇಬಲ್ ಮೇಲೆ ಇರತಕ್ಕಂಥ ವಸ್ತುಗಳೆಲ್ಲ ತೆಗಿತಿದ್ದೀನಿ. ಅದು ಕೈ ಏನು ಸಿಗುತ್ತೋ ಅದು ತಂದು ಇಟ್ಬಿಟ್ರೆ ಅದು ಮುಗೀತು, ಅಲ್ಲೇ ಇದ್ಬಿಡುತ್ತೆ ಅದು. ಸೊ ಈ ಟೈಮ್ನಲ್ಲೇ ಕಸ ಗುಡಿಸುವಾಗಲೇ ಅದನ್ನು ತೆಗಿಬೇಕು. ಅದಾದಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫ್ ಮೇಲೆ ಇರ್ತಕ್ಕಂಥ ಬುಕ್ಸ್ ಅವೆಲ್ಲ ಇತ್ತಲ್ಲ, ಅದನ್ನೆಲ್ಲ ಸರಿಸಿ ಕ್ಲೀನ್ ಮಾಡ್ತಿದ್ದೀನಿ. ನೋಡ್ಬೋದು ಇವಾಗ 10 ಗಂಟೆ ಆಗಿದೆ ಆಲ್ಮೋಸ್ಟ್. 10 ಗಂಟೆಲೇ ಎಲ್ಲ ಕೆಲಸ ಆಗ್ತಾ ಬಂದಿದೆ ನಂದು ಆಲ್ರೆಡಿ. ಅಡುಗೆ ಒಂದಿದೆ, ಅಡುಗೆ ಒಂದು ಬಿಟ್ಟರೆ ಎಲ್ಲ ಕೆಲಸ ಆದಂಗೆ. ಎಲ್ಲ ದೇವ್ರ ಪೂಜೆನೂ ಆಯಿತು, ಪಾತ್ರೆ ತಿಕ್ಕಿದ್ದಾಯಿತು, ಎಲ್ಲ ಇತ್ತು. ಇವಾಗ ನೆಲ ಒರೆಸಿದ್ದೀನಿ ಮಾರ್ನಿಂಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ. ಇವಾಗೇನಿದ್ರು ಕಸ ಒಂದು ಸಲ ಗುಡಿಸ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡು ಅದಾದಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವಾಗ ನೋಡ್ಬೋದು, ಮಾರ್ನಿಂಗ್ ಎಷ್ಟು ಕ್ಲೀನಾಗಿ ಗುಡಿಸಿದ್ರು ಮತ್ತೆ ಇಷ್ಟೊಂದು ಕಸ ಬಂದೇ ಬರುತ್ತೆ. ಅದು ಎಷ್ಟು ಎಲ್ಲಿಂದ ಬರುತ್ತೆ ಅಂತಲೂ ಗೊತ್ತಿಲ್ಲ, ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಮಾರ್ನಿಂಗ್ ಒಂದು ಸಲ ಕ್ಲೀನಾಗಿ ಗುಡಿಸಿ ಎಲ್ಲ ಒರೆಸಿ ಎಲ್ಲ ಆದಮೇಲೂ ಈ ಥರ ಕಸ ಬರುತ್ತೆ. ನಿಮ್ಮ ಮನೇಲೂ ಹೀಗೇನಾ ಅಥವಾ ಹೇಗೆ ಅಂತ ಹೇಳಿ. ಈ ಥರ ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಎಲ್ಲ ಕ್ಲೀನಾಗಿ ಗುಡಿಸಿರ್ತೀವಿ, ಪುನಃ ಮತ್ತೆ ಕಸ ಬಂದಿರುತ್ತೆ. ಅದೆಂತ ಹೇಗೆ ಬಂದಿರುತ್ತೆ ಅಂತಲೂ ಗೊತ್ತಿಲ್ಲ, ಹೇಗಂತಲೂ ಗೊತ್ತಿಲ್ಲ. ಇವಾಗೆಲ್ಲ ಆಯಿತು ಆಲ್ಮೋಸ್ಟ್. ಕಸ ಒಂದು ಗುಡಿಸಿದ್ರೆ ಮುಂದ್ಗಡೆ ಸೋಫಾ ಇದೆಯಲ್ಲ, ಸೋಫಾದ ಹತ್ರ ಹಾಲಲ್ಲಿ ಇಟ್ಟಿರ್ತೀವಲ್ಲ ದಿವಾನ್, ಅದನ್ನ ಸ್ವಲ್ಪ ಸರಿ ಮಾಡಬೇಕಿತ್ತು. ಮಾರ್ನಿಂಗ್ ಮಾಡಿದ್ದೆ, ಆದರೂ ಮತ್ತೆ ಇದಾಗಿದೆ. ಇವಾಗ ಇದು ನೋಡ್ತಿರ್ಬೋದು, ಇದೆಲ್ಲ ಕ್ಲೀನ್ ಮಾಡಿದರೆ ನಂದು ಆಲ್ಮೋಸ್ಟ್ ಕೆಲಸ ಮುಗಿತಾನೆ ಬಂದಿದೆ ಮಾರ್ನಿಂಗಿಂದು. ಇನ್ನು ಈವ್ನಿಂಗ್ ಇದೆ, ಈವ್ನಿಂಗೆಲ್ಲ ಕುಕ್ಕಿಂಗ್ ಮಾಡೋದೆಲ್ಲ ಇದ್ದೇ ಇದೆ. ಇವಾಗ ಮಾತ್ರ ಈಗ ಸದ್ಯಕ್ಕೆ ಇಷ್ಟ ಆದರೆ ಆಯಿತು, ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ. ಇನ್ನು ಬೇಗ ಮುಗೀತಿತ್ತು, ಇವತ್ತು ಪೂಜೆ ಎಲ್ಲ ಟ್ಯೂಸ್ಡೇ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋದಷ್ಟೇ. ಇಲ್ಲಾಂದರೆ 10 ಗಂಟೆ ಒಳಗಡೆ ನಂದೆಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ದೇ ಹೋಗಿರುತ್ತೆ. ಇವಾಗ ಸ್ವಲ್ಪ ಲೇಟಾಗಿದ್ದಷ್ಟೇ ಇವತ್ತು. ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಆಗ್ತಾ ಇದೆ ಇವಾಗ. ಆಲ್ಮೋಸ್ಟ್ ಕಸ ಗುಡಿಸ್ತಾ ಇದ್ದೀನಿ. ಎಲ್ಲ ಗುಡಿಸಾದ್ಮೇಲೆ ತೆಗೆದುಬಿಟ್ರೆ ಆಯಿತು. ಇವಾಗ ಸ್ವಲ್ಪ ಬಟ್ಟೆ ಇತ್ತು ಹಿತ್ತಲಲ್ಲಿ, ಆ ಬಟ್ಟೆ ಎಲ್ಲ ತಗೊಂಡ್ಬಂದು ಮಾರ್ನಿಂಗ್ ತೊಳೆದಿರ್ತಕ್ಕಂಥ ಬಟ್ಟೆನೂ ಹಾಕಬೇಕು. ಇದನ್ನು ತೊಗೊಂಬಂದಿಟ್ಟು ಅದಾದಮೇಲೆ ಮಾರ್ನಿಂಗ್ ತೊಳೆದಿರ್ತಕ್ಕಂಥ ಬಟ್ಟೆ ಏನಿದೆ ಅದನ್ನು ಹಾಕಬೇಕು. ಅದು ಇದೆ, ಅಷ್ಟೊಂದೇನು ಇರಲಿಲ್ಲ ಬಟ್ಟೆ, ಸ್ವಲ್ಪನೇ ಇತ್ತು. ಸೊ ಇವಾಗೆಲ್ಲ ನಾ ಮಾರ್ನಿಂಗ್ ಏನು ಸ್ನಾನಕ್ಕೆ ಹೋಗಿರ್ತೀನಲ್ಲ ಆವಾಗಲೆಲ್ಲ ತೊಳೆದ್ಬಿಟ್ಟಿರ್ತೀನಿ. ಆವಾಗಲೇ ತೊಳೆದ್ರೆ ಸ್ವಲ್ಪ ಬೇಗ ಆಗುತ್ತೆ.
ಇಲ್ಲ ಅಂದರೆ ಕಾಯ್ಕೊಂತ ಕೂರಬೇಕು ಅದು ತೊಳೆಯೋಕ್ಕೆ. ಅದು ಒಂದು 2 ಅವರ್ ಹೋಗುತ್ತೆ ಅದರಲ್ಲೂ. ಸೊ ಸ್ನಾನಕ್ಕೆ ಹೋದಾಗ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಬಟ್ಟೆ ಎಲ್ಲ ನೆನೆಸಿಟ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋದ್ಮೇಲೆ ತೊಳೆದ್ರೆ ಸ್ನಾನನೂ ಆಗುತ್ತೆ, ಆಮೇಲೆ ಬಟ್ಟೆನೂ ತೊಳ್ದಂಗೆ ಆಗುತ್ತಲ್ಲ. ಸೊ ನಾನು ಅದೇ ರೀತಿ ಮಾಡೋದು. ಅದಕ್ಕಂತ ಎಕ್ಸ್ಟ್ರಾ ಏನು ಟೈಮ್ ತೊಗೊಳ್ಳಲ್ಲ. ಮತ್ತು ಅದಾದಮೇಲೆ ನಾನು ಸ್ನಾನ ಆದಮೇಲೆ ನನಗೆ ಬಟ್ಟೆ ತೊಳಿಬೇಕಂದ್ರೇ ಅಷ್ಟೊಂದು ಕಷ್ಟ, ಮೈಯೇ ಬಗ್ಗಲ್ಲ ಅನಿಸುತ್ತೆ. ಮತ್ತು ಅದು ಒಂಥರ ಸರಿನೂ ಆಗಲ್ಲ ನನಗೆ ಸ್ನಾನ ಆದಮೇಲೆ ಬಟ್ಟೆ ತೊಳೆಯೋದು. ಸೊ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಬಟ್ಟೆ ಕ್ಲೀನ್ ತೊಳೆದ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಕೊಂಡು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ. ಆಗಲೇ ತೊಗೊಂಬಂದಿದ್ನಲ್ಲ ಆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು, ಇದು ಕಾಟನ್ ಸೀರೆ, ಕಾಟನ್ ವಿತ್ ಸಿಲ್ಕ್ ಮೊನ್ನೆ ಉಟ್ಕೊಂಡಿದ್ದು. ಇದು ಸ್ವಲ್ಪ ಐರನ್ ಮಾಡಬೇಕು. ಐರನ್ ಮಾಡಿದ್ರೆ ಮಾತ್ರ ಅದು ನೀಟಾಗಿ ಕೂರುತ್ತೆ, ಇಲ್ಲ ಅಂದರೆ ಅದು ನೀಟಾಗಿ ಕಾಣೋದೇ ಇಲ್ಲ, ಸುಕ್ ಕಾಣುತ್ತೆ. ಇವಾಗ ನೋಡ್ಬೋದು ಆಗಲೇ ತೊಳೆದಿದ್ನೆಲ್ಲ ಪಾತ್ರೆ ಅದನ್ನೆಲ್ಲ ಜೋಡಿಸ್ಕೊಳ್ತಿದ್ದೀನಿ ಒಂದೊಂದೇ ಪಾತ್ರೆ ಮತ್ತು ತಟ್ಟೆಗಳೆಲ್ಲ ಇಟ್ಟಿದ್ನಲ್ಲ. ಇವಾಗ ನೋಡ್ಬೋದು ಎಲ್ಲ ಪಾತ್ರೆ ಎಲ್ಲ ಇಡ್ತಿದ್ದೀನಿ. ನಮ್ಮದೇನು ಅಷ್ಟು ದೊಡ್ಡದೇನು ಕಿಚನ್ ಏನಲ್ಲ, ನಾರ್ಮಲ್ ಕಿಚನ್. ಇಲ್ಲ ಈ ಥರ ವಾರ್ಡ್ರೋಬ್ಸ್ ಇದೆ, ಅದರಲ್ಲೇ ಇಡ್ತೀವಿ ನಾವು ಪಾತ್ರೆಗಳು ಇಡ್ತೀವ್ರಲ್ಲ, ಆ ಥರದ್ದೇ ಇದೆ. ಎಕ್ಸ್ಟ್ರಾ ಏನು ಮತ್ತು ಹಾಕೋದೇನಿಲ್ಲ, ಅದೇ ಥರದ್ದೇ ಇದೆ. ಸೊ ಅದರಲ್ಲೇ ನಾವೆಲ್ಲ ಸೆಟ್ ಮಾಡಿದ್ದೀವಿ. ಈ ಕಡೆ ಎಲ್ಲ ಸಣ್ಣ ಪುಟ್ಟ ಚಿಕ್ಕ ಪಾತ್ರೆಗಳೆಲ್ಲ ಇಡ್ತೀವಿ, ಕೆಳಗಡೆ ಎಲ್ಲ ತಟ್ಟೆಗಳು ಇಡ್ತೀವಿ, ಮತ್ತು ಈ ಕಡೆ ಎಲ್ಲ ಬಾಕ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀವಿ. ನೋಡ್ಬೋದು ಈ ಟ್ಯೂಸ್ಡೇ ಬಂದರೆ ಸಿಕ್ಕಾಪಟ್ಟೆ ಕೆಲಸ, ಎಷ್ಟು ಕೆಲಸ ಹೇಗೆ ಬರುತ್ತಂತನೂ ಗೊತ್ತಿರಲ್ಲ. ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಕೆಲಸನೇ ಇರಲ್ಲ. ಟ್ಯೂಸ್ಡೇ ಮತ್ತು ಫ್ರೈಡೇ ಸಿಕ್ಕಾಪಟ್ಟೆ ಕೆಲಸ. ಅದಕ್ಕೆ ಅನಿಸುತ್ತೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಲ್ಮೋಸ್ಟ್ ಆಗಿತ್ತು. ಇವಾಗ ಎಲ್ಲ ಪಾತ್ರೆಗಳೆಲ್ಲ ಜೋಡಿಸಾದ್ಮೇಲೆ ಕ್ಲೀನಾಗಿ ಅದು ನೀರು ಚೆಲ್ಲಿತ್ತಲ್ಲ ಅದನ್ನೆಲ್ಲ ಒರೆಸ್ಕೋಬೇಕು. ಅದು ಒರೆಸ್ಕೊಂಡು ಮತ್ತು ಈ ಕಡೆ ಎಲ್ಲ ಚಂಬೆಲ್ಲ ಹಾಕಿ, ಕುಕ್ಕರ್ ಒಂದಿದೆ, ಅದಕ್ಕೆ ಬೇಕಲ್ಲ ಇವಾಗ ಅಡುಗೆ ಮಾಡಲಿಕ್ಕೆ ಅಂತ ಅದನ್ನೆಲ್ಲ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಸೆಟ್ ಮಾಡಿ, ಇಲ್ಲ ಅಂದಿದ್ರೆ ಅದನ್ನು ಸ್ವಲ್ಪ ಇಟ್ಬಿಡ್ತಿದ್ದೆ. ಇವಾಗ ಬೇಕಲ್ಲ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಸೊ ಹಾಗಾಗಿ ಇಲ್ಲೇ ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದೀನಿ. ನಾನು ಕೌಂಟರ್ ಟಾಪ್ ಮೇಲೆ ಏನು ಇಟ್ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಅಡುಗೆ ಮಾಡುವಾಗ ತುಂಬ ಜಾಗ ಬೇಕಲ್ಲ. ಸೊ ಹಾಗಾಗಿ ನಾನೆಲ್ಲ ಒಳಗಡೆನೇ ಇಟ್ಬಿಟ್ಟು ಸೆಟ್ ಮಾಡಿದ್ದೀನಿ. ಇವಾಗ ನೀರು ಬಿದ್ದಿದೆಯಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ. ನೋಡ್ಬೋದು ಈ ಥರ ಕ್ಲೀನ್ ಆಯ್ತು ಇವಾಗ ಆಲ್ರೆಡಿ. ಮತ್ತು ಇವತ್ತು ಮಧ್ಯಾಹ್ನದ ಊಟಕ್ಕಂತ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ರಾತ್ರಿನೇ ನೆನೆಸಿಟ್ಟಿದ್ದೆ. ನಾವು ಸಾಂಬಾರು ಮಾಡೋದು ಬಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋದು, ಯಾಕಂದರೆ ಅದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತಂತ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಎಲ್ಲ ಸ್ಟೀಲಲ್ಲೇ ಮಾಡ್ತೀವಿ. ಬಟ್ ಸಾಂಬಾರು ಈ ಥರ ಏನಾದರೂ ಮಾಡೋದಿದ್ದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಬಳಸೋದು. ಸೊ ಇವಾಗ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಸ್ವಿಮ್ ಮಾಡ್ತಿದ್ದೀನಿ ಸ್ವಲ್ಪ. ಅದಾದಮೇಲೆ ನೆನೆಸಿರ್ತಕ್ಕಂಥ ಕಡಲೆಕಾಳು ಅದನ್ನು ಹಾಕಿಬಿಟ್ಟು ಕೈ ಆಡಿಸ್ಬೇಕು. ಸ್ವಲ್ಪ ಉರಿ ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದರೆ ಎಣ್ಣೆ ಇರುತ್ತಲ್ಲ, ಎಣ್ಣೆ ಸುಟ್ಟೋಗ್ಬಾರ್ದು, ಸುಟ್ಟಿದ ಸ್ಮೆಲ್ ಬರುತ್ತಂತ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಇದನ್ನು ಹಾಕಿಬಿಟ್ಟು ಕೈ ಆಡಿಸಿ, ಅದು ಸ್ವಲ್ಪ ನೀರು ಹಾಕಿ ಉರಿ ಜೋರು ಮಾಡಿದರೆ ಅದು ಬೇಯಬೇಕು. ಸ್ವಲ್ಪ ಕಾಳು ಬೇಯೋವರೆಗೂ ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಸ್ವಲ್ಪ ಮೆತ್ತಗಾಗಲಿ ಅಂತ. ಅದಾದಮೇಲೆ ನೀರು ಹಾಕ್ತಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಅದು ಸ್ವಲ್ಪ ಕಾಳು ಕುದಿಯೋಷ್ಟರಲ್ಲಿ ನಾವು ಸ್ವಲ್ಪ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಿತ್ತು. ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡಿದ್ರೆ ನಾನು ವಿಡಿಯೋ ಮಾಡುವಾಗ ಮಸಾಲೆಗೆ ಹಾಕ್ತಕ್ಕಂಥದ್ದು ಇದನ್ನೇ ಬಂದಿಲ್ಲ ಸರಿಯಾಗಿ, ಕ್ಲೀನಾಗಿ ಕಾಣ್ತಾನೇ ಇಲ್ಲ. ಅದು
ಮೊದಲಿಗೆ ಕೊಬ್ಬರಿ ಹಾಕಬೇಕು. ಕೊಬ್ಬರಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಮತ್ತು ಟೊಮೆಟೊ 2, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇವೆಲ್ಲ ಹಾಕಬೇಕು. ಇದು ಕಾಣ್ತಾನೆ ಇಲ್ಲ, ನಾನು ಕಾಣ್ತಿದೆ ಅಂದ್ಕೊಂಡಿದ್ದೀನಿ, ಬಟ್ ಅದು ಕಾಣ್ತಾನೆ ಇಲ್ಲ. ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಚಕ್ಕೆ, 2 ಲವಂಗ. ನಮ್ಮ ಮನೇಲಿ ಏನಂದರೆ ಸ್ವಲ್ಪ ಮಸಾಲೆ ಕಡಿಮೆ ತಿನ್ನೋದು, ಸೊ ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬಂದು ಪೇಸ್ಟ್ ಮಾಡಿದ್ದೀನಿ. ಈ ಥರ ತುಂಬ ತೆಳು ಇರಬೇಕು, ಯಾಕಂದರೆ ಅದು ಕೊಬ್ಬರಿ ಆದಂಗೆ ಆಗುತ್ತಲ್ಲ, ಸೊ ಹಾಗಾಗಿ ಫುಲ್ ತೆಳು ಆಗಬೇಕು. ಅದು ಪೇಸ್ಟ್ ಮಾಡಿರ್ತೀವಲ್ಲ, ನುಣ್ಣಗೆ ಪೇಸ್ಟ್ ಥರ ಆದರೆ ಕ್ಲೀನಾಗಿ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಸೊ ಇವಾಗ ಅದು ಕಾಳು ಆಲ್ರೆಡಿ ಕುದ್ದಿದೆ ಅನಿಸುತ್ತೆ, ತುಂಬ ಹೊತ್ತಾಯ್ತಲ್ಲ ಇಟ್ಟು. ಅದಾದಮೇಲೆ ಸ್ವಲ್ಪ ಪೇಸ್ಟ್ ಮಾಡಿ ನಾವೇನು ಮಸಾಲೆ ರುಬ್ಬಿದ್ವಿ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಕೈ ಆಡಿಸಿ, ಅದು ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಒಬ್ಬರಿಗೆ ತುಂಬ ಗಟ್ಟಿ ಬೇಕು, ಮತ್ತು ಒಬ್ಬರು ಮನೇಲಿ ಸ್ವಲ್ಪ ತೆಳು ಬೇಕು. ನಮ್ಮ ಮನೇಲಿ ಮೀಡಿಯಮ್, ಸೊ ಗಟ್ಟಿನೂ ಇಲ್ಲ, ಈ ಕಡೆ ತೆಳುಪೂ ಇಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಆಲ್ರೆಡಿ ಉಪ್ಪು ಹಾಕಿದ್ದೆ, ಅದು ಕರೆಕ್ಟ್ ಇತ್ತು, ನೋಡಿದೆ ನಾನು. ಮತ್ತೇನು ಉಪ್ಪು ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಕಡಲೆಕಾಳು ಸಾಂಬಾರೇ ನಾನು ಮಾಡೋದು ಯಾವಾಗಲೂ, ಮತ್ತು ಆ ಥರ ಬೇರೆ ಯಾವುದೂ ಏನು ಮಾಡೋಕ್ಕೆ ಹೋಗಲ್ಲ. ಈ ರೀತಿ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡೋದು. ಸಿಕ್ಕಾಪಟ್ಟೆ ಮಸಾಲೆ ಹಾಕಿ ಮಾಡಿದ್ರೆ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡೋದು. ಇವಾಗ ಸಾರು ಕುದಿಬೇಕು ಇನ್ನೂ ಸ್ವಲ್ಪ. ಇವಾಗ ಹಾಕಿದ್ದೀನಲ್ಲ, ಸೊ ಅಷ್ಟರಲ್ಲೇ ನಾನು ನೋಡಿದೆ ಏನಾಗಬೇಕು ಅಂತ. ಏನು ಹಾಕೋದು ಬೇಡ, ಕರೆಕ್ಟಾಗಿತ್ತು ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಿತ್ತು. ನೋಡೋಣ, ಅದು ಕುದಿಬೇಕಲ್ಲ, ನೋಡಿ ಕರೆಕ್ಟ್ ಇದ್ದರೆ ಪರವಾಗಿಲ್ಲ. ಆಮೇಲೆ ನಾನು ಅನ್ನ ಮಾಡಬೇಕು ಸ್ವಲ್ಪ. ಆ ಕಡೆ ಸೈಡ್ ಅನ್ನಕ್ಕೆ ಇಡ್ತೀನಿ ಇವಾಗ. ಅನ್ನ ಮಾಡಿ ಆಮೇಲೆ ಇವತ್ತೇನು ಅಷ್ಟೊಂದೇನಿಲ್ಲ, ಮಧ್ಯಾಹ್ನದ್ದೆಲ್ಲ ಸ್ವಲ್ಪ ರೈಸ್ ಮತ್ತು ಕಡಲೆಕಾಳು ಸಾಂಬಾರು 2 ಸಾಕಾಗಿತ್ತು. ರಾತ್ರಿ ಬೇಕಿದ್ದರೆ ಮಾಡ್ತೀನಿ, ಇವಾಗೇನು ಅಷ್ಟೊಂದೇನು ಬೇಡ. 2 ಲೋಟ ಅಕ್ಕಿ, 2 ಅಲ್ಲ 1.5 ಲೋಟ ಅಷ್ಟೇ ಹಾಕಿರೋದು. ಇವಾಗ ಅಕ್ಕಿ ತೊಳಿತೀನಿ ನಾನು, ತೊಳೆಯೋದೇನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಈ ಕಡೆ ನೋಡಿದ್ರೆ ಕುದೀತಾ ಇದೆ ಸಾಂಬಾರು. ಕಡಲೆಕಾಳು ಸಾಂಬಾರು ತುಂಬ ರುಚಿಯಾಗಿತ್ತು ಇವತ್ತು, ಹಾಗಾಗಿ ಶೂಟ್ ಮಾಡಿಕೊಂಡೆ. ತೀರಾ ಏನು ಇದು ಇಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಎಲ್ಲರೂ ಮನೆಯಲ್ಲೇ ಮಾಡ್ತಾರೆ ಸೇಮ್, ಅದೇನು ಬೇರೆ ಥರ ಏನಿಲ್ಲ. ಸೊ ಈ ಕಡೆ ಅಕ್ಕಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಆ ಕಡೆ ಇಟ್ಟಿಲ್ಲ, ಒಲೆ ಇನ್ನೂ ಕಾಣ್ತಿಲ್ಲ. ಈ ಕಡೆ ಇಟ್ಕೊಂಡಿದ್ದೀನಿ, ಅಲ್ಲಿ ಕಾಣ್ತಿಲ್ಲ ಅಷ್ಟೇ, ಯಾಕಂದರೆ ಅದು ಸಾಂಬಾರು ಅಷ್ಟೇ ಕಾಣ್ತಿದ್ದಿಲ್ಲ. ಸೊ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ, ತೊಳೆದ್ಬಿಟ್ಟು ಇಟ್ಟಿದ್ದೀನಿ, ನೋಡ್ಬೋದು. ಅದಕ್ಕೆ ಸ್ವಲ್ಪ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಗ್ಯಾಸ್ ಹಚ್ಚಿ ನೀರು ಹಾಕ್ತೀನಿ ಇನ್ನೊಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಇದು ಕ್ಲೋಸ್ ಮಾಡಾದಮೇಲೆ ಈ ಕಡೆ ನೋಡ್ತಾ ಇರ್ಬೋದು ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಸೊ ಅದು ಕುದೀಲಿ. ನೋಡ್ಬೋದು ಇವಾಗ ಸಾಂಬಾರು ಕುದ್ದಿದೆ ಆಲ್ರೆಡಿ. ಇನ್ನೊಂದು 5 ನಿಮಿಷನೂ ಸಾಕಾಗಲ್ಲ, 2 ನಿಮಿಷ ಆದರೆ ಸಾಕಾಗುತ್ತೆ ಅನಿಸುತ್ತೆ. ಸಾಂಬಾರು ಕುದ್ದಾದ್ಮೇಲೆ ಇವತ್ತೇನಿಲ್ಲ ಮಧ್ಯಾಹ್ನ ಸ್ಪೆಷಲ್ ಅಂತ, ಮಧ್ಯಾಹ್ನ ಬರೀ ಅನ್ನ ಮತ್ತು ಕಡಲೆಕಾಳು ಸಾಂಬಾರು ಅಷ್ಟೇ ಮಾಡಿರೋದು. ನಾವಿವಾಗೇನು ಇಟ್ಟಿದ್ದೀನಿ ಸಿಂಕಲ್ಲಿ, ಇದು ಸಾಂಬಾರು ಮತ್ತು ರೈಸ್ ಆಗಿರ್ತಕ್ಕಂಥ ಪಾತ್ರೆಗಳು. ಇವನ್ನ ಹಾಗೆ ಇಟ್ಟರೆ ಮತ್ತದು ಬೇಜಾರು ಮಾಡ್ಕೊಂಡು ತೊಳೆದೇ ಬಿಟ್ಟರೆ ಅದು ತುಂಬ ಹೋಗ್ಬಿಡುತ್ತೆ ಸಿಂಕು. ಬೆಳಗ್ಗೆ ಹಾಗೆ ಆಗಿದ್ದು, 1-2 ಇತ್ತು ಅಂತ ಬಿಟ್ಬಿಟ್ಟೆ, ಅದು ನೋಡಿದ್ರೆ ಫುಲ್ ಸಿಂಕೇ ತುಂಬೋಯ್ತು. ಸೊ ಇವಾಗಲೂ ಹಾಗೆ ಆಗಬಾರ್ದು ಅಂತ ಇವು 2-3 ಇದೆ, ಅದನ್ನು ತೊಳಿತಿದ್ದೀನಿ. ಇವೊಂದಿಷ್ಟು ತೊಳೆದ್ಬಿಟ್ರೆ ಸಿಂಕೆಲ್ಲ ಫುಲ್ ಖಾಲಿ ಆಗುತ್ತಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಿರ್ತೀವಿ, ಕ್ಲೀನ್ ಮಾಡಾದಮೇಲೆ ಪುನಃ ಮತ್ತೆ
ಮಾಡೋದಂದರೆ ಅಷ್ಟು ಇಷ್ಟ ಆಗಲ್ಲಲ್ಲ. ಸೊ ಅದಕ್ಕೆ ಅವಾಗಿಂದ ಆವಾಗಲೇ ತೊಳೆದ್ಬಿಟ್ರೆ ಎಷ್ಟೊಂದು ಕೆಲಸನೂ ಆಗಲ್ಲ, ಕ್ಲೀನಾಗಿರುತ್ತೆ. ಸಿಂಕಲ್ಲಿ ಏನೂ ಅಷ್ಟೊಂದು ಮೆಸ್ಸಿಯಾಗೂ ಕಾಣಲ್ಲ. ಅದಾದಮೇಲೆ ಇವಾಗ ಆಲ್ರೆಡಿ ನೋಡ್ಬೋದು ಅಲ್ಲೇನು ಬಿದ್ದಿತ್ತಲ್ಲ ನಮ್ಮ ಗ್ಯಾಸ್ ಪಕ್ಕ ಅದೆಲ್ಲ ಕ್ಲೀನ್ ಮಾಡಿ, ನೀರೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಆಯ್ತು. ಇವಾಗ 12 ಗಂಟೆನೇ ಆಗಿದೆ. ಕೆಲಸ ಎಲ್ಲ ಆಯಿತು, ಅಡುಗೆ 2 ಆಯಿತು. ಇಲ್ಲಿ ನೋಡ್ಬೋದು ನಾನು ಸಾಂಬಾರು ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಿ ಈ ಕಡೆ ಕುಕ್ಕರ್ ಇಟ್ಟಿದ್ದು ಗ್ಯಾಸನ್ನು ಆಫ್ ಮಾಡಿಬಿಟ್ಟಿದ್ದೀನಿ, ನೋಡೇ ಇಲ್ಲ. ಆಮೇಲೆ ನೋಡಿಬಿಟ್ಟು ಮತ್ತೆ ಪುನಃ ಅದನ್ನ ಹಚ್ಚಿ ಮತ್ತೆ ಆಯಿತು. ಇವಾಗ ಆಲ್ರೆಡಿ ಸಾಂಬಾರೆಲ್ಲ ಆಯಿತು ನೋಡ್ಬೋದು. ಇವಾಗ ಅಡುಗೆ ಎಲ್ಲ ಆಯಿತು ನೋಡ್ಬೋದು. ಇವಾಗ ಟೈಮ್ ಬಂದು 1:30 ಅನಿಸುತ್ತೆ. ಇವಾಗ ಊಟ ಮಾಡೋ ಟೈಮ್ ಅಲ್ವಾ, ಸೊ ಸರ್ವ್ ಮಾಡ್ತಿದ್ದೀನಿ. ಈ ಬ್ಲಾಗಲ್ಲಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಬ್ಲಾಗಿಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡ್ಬೋದು ಅನ್ನ ಇನ್ನೂ ಬಿಸಿಯಾಗಿದೆ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸ್ವಲ್ಪನಾದರೂ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮಸ್ಕಾರ.